ತಂದೆಗಿಂತ ಮಿಗಿಲಾದ ಗುರುವಿಲ್ಲ, ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ. ಬದುಕಿದ್ದಾಗ ತಾಯಿನ ತಂದೆಯರಿಗೆ ಅನ್ನ ಹಾಕಬೇಕು ಅಂದ್ರೆ ಇವತ್ತಿನ ಮಕ್ಕಳು ಬಹಳ ಯೋಚನೆ ಮಾಡ್ತಾರೆ. ಹೆಂಗೆ ಅಂದ್ರೆ 3 ಜನ ಗಂಡು ಮಕ್ಕಳಿದ್ರೆ ನಾನು ಒಬ್ಬನೇ ಎತ್ತಿರೋದು, ನೀನು ಹೋಗು ಅಲ್ಲೋಗು, ಅಲ್ಲಿ ಕುಂಬಳಿಸ್ಬಿಟ್ಟು ಬರೋಗು, ಅಲ್ಲಿ ಉಂಡ್ಬಿಟ್ಟು ಬರೋಗು, ನಡ್ಕಲೋನ್ ಮನೆಗೆ ಹೋಗು, ಹಿರಿಯೋನ್ ಮನೆಗೆ ಹೋಗು. ಬರೀ ತಾಯಿನ ನಾಯಿ ತರ ತಿರುಗಿಸೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ. ವಾ, ಅನ್ನ ಹಾಕದ ಮನೆ ಯಾವತ್ತೂ ಕೆಟ್ಟೋಗಿಲ್ಲ. ಶತ್ರುವಾಗ್ಲಿ ಮನೆ ಬಾಗಿಲಿಗೆ ಬಂದವರಿಗೆ ಒಂದು ತನ್ನ ಹಾಕಿದಾಗ ಭಗವಂತನಿಗೆ ಎಡೆ ಇಟ್ಟಷ್ಟು ಪುಣ್ಯ ಬರುತ್ತೆ. ಯಾಕೆ ಅಂದ್ರೆ ಇವತ್ತು ನೋಡ್ತಾ ಇದ್ದೀರಿ ತಾವೆಲ್ಲ, ಕೆಲವು ಜನ, ಎಲ್ಲರೂ ಅಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ. ಅತ್ತೆದಿರು ಒಳ್ಳೆಯವರವ್ರೆ, ಸೊಸೆದಿರು ಒಳ್ಳೆಯವರವ್ರೆ. ಕೆಲವು ಜನ ಮಾತ್ರ ತಾಯಿಯನ್ನ ನಾಯಿಗಿಂತ ಕೀಳಾಗಿ ಕಾಣಿಸ್ತಾ ಇದ್ದಾರೆ. ನಾನು ಒಂದು ಹಳ್ಳಿನಲ್ಲಿ ಪ್ರೋಗ್ರಾಮ್ ಮಾಡಕ್ ಹೋಗಿದ್ದೆ. ಒಬ್ಬ ತಾಯಿ ಬಂದು ನನ್ನ ಮಾತು ಕೇಳ್ಕೊಂಡು ಗುಳೋ ಅಂತ ಹೇಳ್ತಿದ್ಲು. ಕಾರ್ಯಕ್ರಮ ಎಲ್ಲ ಮುಗೀತು. ಅಪ್ಪ ಒಂದು 20 ರೂಪಾಯಿ ಕೊಡಪ್ಪ, ಅಲ್ಲಿ 2 ಇಡ್ಲಿ ತಿನ್ಕ ಬರ್ತೀನಿ ಅಂದ್ಲು. ಯಾಕವ್ವ ಇಲ್ಲಿ ಊಟ ಮಾಡೋದಿಲ್ಲ ಅತಿಥಿ ಮನೇಲಿ ಅಂದೆ. ನನಗೆ ಬಾಡ್ ತಿನ್ನೋಕ್ಕಾಗೋದಿಲ್ಲ ಕಣಪ್ಪ, ಆರೋಗ್ಯ ಸರಿ ಇಲ್ಲ, ಶುಗರು BP ಎಲ್ಲ ಅದೇ ಮಗ, 20 ರೂಪಾಯಿ ಕೊಡು ಅಂದ್ಲು. ನನಗೆ ಯಾಕೋ ಮನಸ್ಸಿಗೆ ಸಾಕಷ್ಟು ನೋವಾಯ್ತು. ಯಾಕವ್ವ ನಿಮ್ಮೂರಲ್ಲಿ ಯಾರು ನಿನಗೆ ಮಕ್ಕಳು ಮರಿ ಇಲ್ವಾ? ಯಾಕಪ್ಪ, 4 ಜನ ಅವ್ರೆ ಕಣಪ್ಪ, 2 ಹೆಣ್ಣು 2 ಗಂಡು, 2 ಹೆಣ್ಣ ಮದುವೆ ಮಾಡ್ಬಿಟ್ಟಿದ್ದೀನಿ ಕಣಪ್ಪ, 2 ಗಂಡು ಮಕ್ಕಳವ್ರೆ. ನೋಡ ಅಲ್ಲೊಬ್ಬ ನಿಂತವ್ನು ಕುಡಿದ್ಬಿಟ್ಟು, ನೋಡಪ್ಪ ಕುಡಿದ್ಬಿಟ್ಟು, ಇನ್ನೊಬ್ಬ ಮೇಷ್ಟ್ರ ಕೆಲ್ಸಕ್ಕೆ ಹೋಯ್ತಾನ ಕಣಪ್ಪ. ಯಾಕವ್ವ ಅವ್ರು ಯಾರು ನಿನ್ ಸಾಕೋದಿಲ್ವಾ? ಅಯ್ಯೋ ಮಗ, ಒಂದು ತನ್ನ ಹಾಕಿ 5 ವರ್ಷ ಆಯ್ತು ಕಣಪ್ಪ ನನ್ನ ಮನೆಗೆ, ಅವ್ರ ಮನೆಗೆ ಸೇರಿಸ್ಕೊಂಡು ಮನೆ ಬಾಗಿಲಿಗೆ ಹೋದ್ರೆ ಮಗನೂ ಹೊಡಿತಾನೆ, ಸೊಸೆನೂ ಹೊಡಿತಾಳೆ ಕಣಪ್ಪ. ಅದಕ್ಕೆ ಅವ್ರಿವ್ರ ಮನೇಲಿ ಒಂದು ತನ್ನ ಇಸ್ಕೊಂಡ್ ಬೆಳಿತಾ ಇದ್ದೀನಿ ಎಂದು. ಇಂಥ ಮಕ್ಕಳಿಗೆ ಧಿಕ್ಕಾರ ಇರಬೇಕು. ಬದುಕಿದ್ದಾಗ ಅನ್ನ ಹಾಕೋಕ್ಕಾಗದೆ ಇರೋ ಯೋಗ್ಯತೆ ಇಲ್ದಿರೋ ಮಕ್ಕಳು ಸತ್ತಾಗ ಸಮಾಧಿ ಮೇಲೆ ಸಾವಿರಾರು ತರ ತಿಂಡಿ ಮಡಗ್ತಾರೆ. ಏನ್ ಪ್ರಯೋಜನ? ಅವಮ್ಮ ಬಂದು ತಿಂದಾಳಪ್ಪ, ಅವಪ್ಪ ಬಂದು ತಿಂದನ? ಯಾರು ತಿನ್ನೋದಿಲ್ಲ. ನಾಯಿ ನರಿಗಳು ತಿನ್ಕೋಯ್ತವೆ, ಕಾಗೆ ಹದ್ದುಗಳು ತಿನ್ಕೋಯ್ತವೆ. ಬದುಕಿದ್ದಾಗ ಅನ್ನ ಹಾಕಿ ಯಾಕೆ ಅನ್ನ ಹಾಕ್ತಾ ಇಲ್ಲ? ತಾಯಿ ತಂದೆಗಳನ್ನ ನೋಡ್ತಾ ಇಲ್ಲ. ಹಿಂಗೆ ಒಬ್ಬ ಮಗ ದೊಡ್ಡ ಕೆಲಸದಲ್ಲಿದ್ದ, 2 ಅಂತಸ್ತಿ ಬಿಲ್ಡಿಂಗ್ ಕಟ್ಸವನೆ. ಅವ್ರವನ್ನ ಊರಲ್ಲಿ ಕರ್ಕೋಗ್ಬಿಟ್ಟವನೆ. ಯಾಕೆ ಅಂದ್ರೆ ಸೊಸೆ ಅಂದ್ಲು, ನಿಮ್ಮ ಅವನ್ ಸೇವೆ ಮಾಡ್ಕೊಂಡು ನಾನು ಇರೋಕ್ಕಾಗುದಿಲ್ಲ, ಮರ್ಯಾದಿಂದ ಕರ್ಕೋಗಿ ಊರಿಗೆ ಬಿಟ್ಬಿಟ್ಟು ಬಂದ್ಬಿಡು ಅಂತ. ನೋಡಿ, ನಾಯಿ ಮರಿಗಿಂತ ಕೀಳಾಗೋದ್ಲ ಅವ್ವ. 2 ಅಂತಸ್ತಿ ಬಿಲ್ಡಿಂಗು, ಯಾವ್ದಾರ ಒಂದು ಮೂಲೆಯಲ್ಲಿ ಒಂದು ತನ್ನ ಹಾಕಿದ್ರೆ ತಿನ್ಕೊಂಡು ಮಗನ ಜೊತೆಲಿ ಇದ್ದೀನಲ್ಲ ಅಂತ ಒಂದು ಸಂತೋಷ ಪಡ್ತಿದ್ಲ ಅವ್ರವ್ವ. ಊರಿಗೆ ಕರ್ಕೊಂಡ್ಬಂದ್ಬಿಟ್ಟು ಅವ್ರವನ್ನ ನೋಡಕ್ ಹೋಗೋದನ್ನೇ ಬಿಟ್ಬಿಟ್ಟ ಮಗ. ಇವಮ್ಮ ಸೊಸೈಟಿಲಿ ಕೊಡೋ ಅಕ್ಕಿ ತಕೊಂಡು ಹೆಂಗೋ ಕಲ್ಲು ಮುಳ್ಳ ಬೇಯಿಸ್ಕ ತಿಂತಾವಳೆ. ಊರವರೆಲ್ಲ ಸೇರಿ ಏನ್ ಮಾಡಿದ್ರು, ಇವಮ್ಮ ದಿನೇ ಯಾಕೋ ಆರೋಗ್ಯ ಹದಗೆಟ್ಟೋಯ್ತದೆ ಅಂತ ಅಂದ್ಬಿಟ್ಟು ಮಂಡ್ಯ ಕರ್ಕೋಗಿ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರು. ಯಾರು ನೋಡೋರಿಲ್ಲ. ಅಲ್ಲಾದ್ರೆ ಒಂಚೂರು ನೀರೋಗಿರೋ, ಸ್ನಾನ ಗೀನ, ಒತ್ತೊತ್ತು ಊಟ ಏನಾದ್ರೂ ಒಂದು ಸಿಗುತ್ತೆ ಅಂತೇಳಿ ಕರ್ಕೋಗ್ಬಿಟ್ರು. ಮಗ 5 ವರ್ಷ ಆಯ್ತು, 6 ವರ್ಷ ಆಯ್ತು, ನಮ್ಮ ಅವ್ವ ಹೆಂಗವಳೆ ಅಂತ ತಿರುಗಿ ನೋಡ್ದೆ ಹೋಗ್ಬಿಟ್ಟ. ಯಾಕೆ ಅಂದ್ರೆ ದುಡ್ಡಿನ ದುರಂಕಾರ. ಎತ್ತವ್ರು ಯಾರಿಗೂ ಬೇಡ. ದುಡ್ಡು ಹೆಚ್ಚಾದ್ಮೇಲೆ ಅವರವ್ವ ಸತ್ತೋಗಳೆ ಸುದ್ದಿ ಕಳಿಸ್ತಾ ಇದ್ದಾರೆ ಅನಾಥಾಶ್ರಮದವರು. ನಿಮ್ಮವ್ವ ಸತ್ತೋಗಿದ್ದಾಳೆ, ಬರ್ರಪ್ಪ ಬಂದ್ ಮುಖ ನೋಡ್ರಿ ಅಂದ್ರೆ, ಸ್ವಾಮಿ ನೀವೇ ಒಪ್ಪ ಮಾಡ್ಬಿಡಿ, ಫೋಟೋ ಕಳಿಸ್ಬಿಡಿ, ಫೋಟೋ ನೋಡ್ಕೊಂಡು 11 ದಿನಕ್ಕೆ ನಾವು ಮನೇಲೆ ಪೂಜೆ ಮಾಡ್ಕೊಬಿಡ್ತೀವಿ ಸ್ವಾಮಿ ಅಂತ ಮಗ. ಯಾವ ತಾಯಿಗೆ ತಾನೇ ಸ್ವರ್ಗ ಸಿಗುತ್ತವ? ಯಾವ ಮಕ್ಕಳಿಗೆ ತಾನೇ ಒಳ್ಳೇದಾಗುತ್ತೆ? ಇವತ್ತು ಎಷ್ಟೋ ಮಕ್ಕಳು ಈ ಸ್ಥಿತಿಗೆ ಬಂದು ತಲುಪೋಗಿದ್ದಾರೆ. ಕಾರಣ ಮನಸ್ಸಿನೊಳಗಿರ್ತಕ್ಕಂಥ ಅಹಂಕಾರ, ಮನಸ್ಸಿನೊಳಗಿರ್ತಕ್ಕಂಥ ಅಹಂಭಾವ, ತಾಯಿ ತಂದೆಯರ ಮೇಲೆ ಇಲ್ಲದೆ ಇರೋ ಪ್ರೀತಿನೇ ಇಲ್ಲ. ಎಷ್ಟೋ ಮಕ್ಕಳಿಗೆ ಪ್ರೀತಿನೇ ಇಲ್ಲ. ಎಂತೆಂತ ದುಷ್ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ ಗೊತ್ತಾ? ಇವತ್ತು ಅಣ್ಣ ತಂಗಿ ಸಂಬಂಧ ಬಾಂಧವ್ಯ ಹಾಳಾಗ್ತಾ ಇದೆ. 9 ವರ್ಷದ ಮಗು, ಒಂದು ಮಗು ಎತ್ತವಳೆ. ನಮ್ಮ ಭಾರತದಲ್ಲಿ 9 ವರ್ಷದ ಮಗು ಗರ್ಭಿಣಿಯಾಗಿ ಮಗು ಎತ್ತಿದ್ದಾಳೆ. ಆ ಮಗುವಿಗೆ ಕಾರಣ ಯಾರು ಗೊತ್ತಾ? ಅವ್ರ ಸ್ವಂತ ಅಣ್ಣನೇ ತಂಗಿ ಜೊತೆಲಿ ಸಂಬಂಧ ಮಾಡಿ ಮಗು ಕೊಟ್ಟಿದ್ದಾನೆ. ಈ ಸಂಬಂಧಕ್ಕೆ ಏನಂತೀವಿ ನಾವು? ಸಂಬಂಧಗಳಿದೆಯಾ? ನಮ್ಮ ಸಂಸ್ಕಾರದಲ್ಲಿ ಇದಿದೆಯಾ? ಅಕ್ಕ ತಂಗಿ, ಅಣ್ಣ ತಮ್ಮ, ಆ ತಾಯಿ ತಂದೆಯನ್ನು ಬಾಂಧವ್ಯ ಎಲ್ಲೋಯ್ತು? ಎಲ್ಲಿ ಸತ್ತೋಗ್ತಾ ಇದೆ?
ಎಲ್ಲಿ ಸತ್ತೋಗ್ತಾ ಇದೀವ? ಅದಕ್ಕೆ ಹೇಳ್ತಾರವ್ವ, ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಕೊಂಡ್ಬರ್ಬೋದು. ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತೂ ಸಂಪಾದನೆ ಮಾಡಕ್ಕಾಗಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ದೇವಸ್ಥಾನದಲ್ಲಿ ಹೋಗಿ ಕೂತಿದ್ ಬನ್ನಿ, ಆ ದೇವ್ರು ನಿಮ್ಗೆ ವರ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಮನೆಗೆ ಬಂದ ತಕ್ಷಣ ನಿಮ್ಮ ಅತ್ತೆ ಮಾವನ್ನ ಕರೆದು, ಬೋವ ಅತ್ತೆ ಬತ್ತೆ ಒಂದು ತುತ್ತು ಅನ್ನ ತಿನ್ಕೋ ಬಿಸಿ ಬಿಸಿ, ಆ ಪ್ರೀತಿ ಅದಲ್ಲ, ಭಗವಂತನೇ ನಿಮ್ಗೆ ಆಶೀರ್ವಾದ ಮಾಡ್ಬಿಡ್ತಾರೆ. ಅಲ್ಲ ಅವ್ರು ಸರಿ ಅಂತಲ್ಲ, ಅತ್ತೆದಿರು ಅರ್ಥ ಮಾಡ್ಕೋಬೇಕು. ಸೊಸೆದಿರಿಗೆ ಒಂದಷ್ಟು ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಅತ್ತೆದಿರನು ಅಹಂಕಾರ ತೋರಬಾರ್ದು. ಯಾಕೆ ಅಂದ್ರೆ ಎಷ್ಟೋ ಅತ್ತೆದಿರು ಸೊಸೆ ಮಾಡೋ ಕೆಲಸ ಒಪ್ಪುದೇ ಇಲ್ಲ. ನನ್ನ ಮಗನಿಗೆ ನೀನು ಹೆಂಡತಿಯಾಗಿ ಬಂದಿಲ್ವಾ ಅಂತ ಬಂದು ಮನೆ ಬೆಳಗಕ್ಕೆ ಬಂದಿರ್ತಾಳ ತಾಯಿ, ಅವಳಿಗೂ ಅವಕಾಶ ಕೊಡಬೇಕು. ಆದ್ರೆ ವಯಸ್ಸಾದವ್ರಿಗೆ ನಾವು ಹೆಚ್ಚು ಇಂತರಿಕ ಮಾತಾಡ್ತಾ ಹೋದ್ರೆ ಆ ಮನೆಯಲ್ಲಿ ಕಲಹಗಳ ಆರಂಭ ಆಗ್ತದೆ. ಅದಕ್ಕೆ ಅವ್ರು ಮಾತಾಡ್ಲಿ, ನಾವು ಮೌನವಾಗಿದ್ದು ಬಿಟ್ರೆ ಎಷ್ಟೋ ಉತ್ತರಗಳು ಸಿಗುತ್ತೆ, ಎಷ್ಟೋ ಕಷ್ಟಗಳು ಮಾಯ ಆಗುತ್ತೆ ಅಲ್ವಾ? ಯಾರಾದ್ರೂ ಒಬ್ಬರು ಸೋತವನಿಗೆ ಸುಖ ಬಾಳುವಂತ ದೊಡ್ಡವ್ರು ಹೇಳೋದು ಮಾತ್ಯಾಕೆ? ಅದಕ್ಕೆ ಸೋಲೋಣ ಅಂತ ಹೇಳ್ತಾ ಆ ತಾಯಿಯ ತಂದೆಯನ್ನ ನಾವು ಯಾವತ್ತೂ ಕಡೆಗಣಿಸಬಾರದು.